ನೀವೆಲ್ಲರೂ ದೇವರ ಕೃಪೆಯಿಂದ ಚೆನ್ನಾಗಿ ನೆನೆಸಿ ನಾನು ನನ್ನ ದೇವರನ್ನು ಹೃತ್ಪೂರ್ವಕವಾಗಿ ಕೊಂಡಾಡುತ್ತೇನೆ. ಆತನ ಕೃಪೆ ಕರುಣೆಯಿಂದಲೇ ನಾವು ಆರೋಗ್ಯ, ಸಂತೋಷ, ಸಮಾಧಾನದಲ್ಲಿ ಇರುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾವು ಆತನ ಕೃಪೆಯನ್ನು ನೆನೆಸಿ ಕೊಂಡಾಡುವಂತೆ ದೇವರು ತಾನೇ ನಮಗೆ ತನ್ನ ವಿಶೇಷವಾದ ಕೃಪೆಯನ್ನು ಕೊಟ್ಟು ನಡೆಸಲೆಂದು ನನ್ನ ಪ್ರಾರ್ಥನೆಯಾಗಿದೆ. ನಾವು ನಿನ್ನೆ ದಿನ ರೋಮಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನು ನೋಡಿ ಕೆಲವು ಸಂಗತಿಗಳನ್ನು ಅದರಲ್ಲಿ ಆಲೋಚನೆಗೆ ತಂದುಕೊಳ್ಳುವಂಥ ಕೃಪೆಯನ್ನು ದೇವರು ಕೊಟ್ಟದಕ್ಕಾಗಿ ನಾನು ದೇವರನ್ನು ಕೊಂಡಾಡ್ತೇನೆ. ಪೌಲನು ಬರೆಯುವಾಗ ನಾವು ದೇವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳಬೇಕಾಗಿದೆ. ಅಂದರೆ ದಹನ ಬಲಿ ಅಂತಂದರೆ ನಾವು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ನಮ್ಮಲ್ಲಿ ಕ್ರಿಸ್ತನು ಮಾತ್ರ ಜೀವಿಸಬೇಕು ಎಂಬ ಅರ್ಥದಿಂದ ಪೌಲನು ಇದನ್ನು ಬರೆಯುತ್ತಿದ್ದಾನೆ. ಇದು ನಾವು ಸುಟ್ಟು ಭಸ್ಮವಾಗಬೇಕು ಅಂತ ಹೇಳಿದರೆ ಅಕ್ಷರಿಕವಾಗಿ ಅಲ್ಲ, ಆದರೆ ನಮ್ಮನ್ನು ಸ್ವ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬ ಈ ಒಂದು ಸತ್ಯದೊಂದಿಗೆ, ಈ ಒಂದು ತೀರ್ಮಾನದೊಂದಿಗೆ ನಮ್ಮ ಕ್ರಿಸ್ತಿಯ ಯಾತ್ರೆಯನ್ನು ನಾವು ಮಾಡುವುದಾಗಿದ್ದರೆ ಖಂಡಿತವಾಗಿಯೂ ಕ್ರಿಸ್ತನು ನಮ್ಮಲ್ಲಿ ಕಂಡು ಬರುವಂಥವನು ಆಗಿದ್ದಾನೆ. ನಾವು ದೇವರಿಗೆ ಒಂದು ಸೇವೆಯನ್ನು ಮಾಡಬೇಕಾಗಿದ್ದರೆ ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ. ನಂತರ 12:1 ಹೀಗೆ ಬರೆಯುತ್ತಾನೆ. 12ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ ಓದಿಕೊಂಡು ಈ ಒಂದು ಸಂದೇಶವನ್ನು 12ನೇ ಅಧ್ಯಾಯ 1 ಮತ್ತು 2ನೇ ವಚನ. ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯಾಗಿ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ. ಓಕೆ, ಸಾಕು. ಕರುಣಾಳು ತಂದೆ, ಪರಿಶುದ್ಧನೇ, ನೀತಿಯುಳ್ಳ ದೇವರೇ, ಈ ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ನಾವು ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ಕರ್ತನೆ. ಯಾಕಂದರೆ ನಿನ್ನ ವಾಕ್ಯದ ಅದ್ಭುತವಾದ ಶಕ್ತಿಗಾಗಿ ಅದರ ಕಾರ್ಯ ಸಾಧನೆ ಮಾಡದೆ ಹಿಂದಕ್ಕೆ ಬರೋದಿಲ್ಲ ಎಂದು ಹೇಳಿದಂತೆ ಅದು ಎಷ್ಟು ಸತ್ಯವಾದದ್ದು ಕರ್ತನೆ. ಆದ್ದರಿಂದ ನಿನ್ನನ್ನು ಕೊಂಡಾಡಿ ಸ್ತುತಿಸ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ ಕರ್ತನೆ. ನೀನು ಒಳ್ಳೆಯ ದೇವರು, ಅದ್ಭುತನು, ಕರುಣೆಯುಳ್ಳವನು ಆಗಿದ್ದಿ ಎಂದು ನಾವು ನಿನ್ನನ್ನು ಕೃತಜ್ಞತೆಯಿಂದ ವಂದಿಸಿ ನಿನ್ನನ್ನು ಸ್ತುತಿಸ್ತೇವೆ ಕರ್ತನೆ. ಈ ಸಮಯದಲ್ಲಿ ನಿನ್ನ ವಾಕ್ಯದ ಧ್ಯಾನಕ್ಕಾಗಿ ನಾವು ಕೂತಿರುವಲ್ಲಿ ನಿನ್ನ ಆತ್ಮನ ಮೂಲಕ ನಮಗೆ ಬೇಕಾದ ಸತ್ಯಗಳನ್ನು ತಿಳಿಯಪಡಿಸಿ ಅದರಿಂದ ನಾವು ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಡುತ್ತೇವೆ. ಸೈತಾನನ ಎಲ್ಲ ಕತ್ತಲೆ ಶಕ್ತಿಯನ್ನು ನಾಶ ಮಾಡಿ ನಿನ್ನ ನಾಮವನ್ನು ಘನಪಡಿಸಿಕೊ ಎಂದು ನಿನ್ನನ್ನು ಬೇಡಿಕೊಡುತ್ತೇವೆ ಕರ್ತನೆ. ನಮ್ಮ ದೇವರೇ, ನೀನು ನಮ್ಮ ಮಧ್ಯದಲ್ಲಿ ಇದ್ದಿ, ಇದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಎಲ್ಲ ಘನತೆ, ಮಾನ, ಪ್ರಭಾವ, ಸ್ತುತಿ, ಸ್ತೋತ್ರ ನಿನಗೆ ಸಲ್ಲಿಸುತ್ತಾ ನಮ್ಮ ಒಡೆಯನೂ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವು ಈ ವಚನಗಳಲ್ಲಿ 2 ವಚನಗಳಲ್ಲಿ ನೋಡಿಕೊಂಡ ಪ್ರಕಾರ ಇದೇ ನಿಮ್ಮ ಯೋಗ್ಯವಾದ ಸೇವೆ ಆಗಿದೆ ಎಂಬುದಾಗಿ. ಯೋಗ್ಯವಾದ ಸೇವೆ ಎಂದು ಹೇಳುವಾಗ ಅಂದರೆ ನಮ್ಮ ಸಮರ್ಪಣೆಯೇ ಒಂದು ವಿಶೇಷವಾದ
ಸೇವೆ ಕರ್ತನಿಗೆ ನಾವು ಮಾಡುತ್ತೇವೆ. ಈಗ ನಾವು ಆತನ ಸೇವೆ ಮಾಡಬೇಕಾಗಿದ್ದರೆ ಸಮರ್ಪಣೆ ಇಲ್ಲದೆ ಸೇವೆ ಮಾಡುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಕಾರಣವೇನೆಂದರೆ ಸಮರ್ಪಣೆಯೊಂದಿಗೆ ಸೇವೆ ಪ್ರಾರಂಭ ಆಗತಕ್ಕದ್ದು. ಆದ್ದರಿಂದ ನಾವು ಈ ಕರ್ತನ ಇದನ್ನು ನಾವು ನೋಡುವಂತೆ 2ನೇ ವಚನದಲ್ಲಿ ಹೀಗೆ ನೋಡ್ತೇವೆ, ಇಹಲೋಕವನ್ನು ಅನುಸರಿಸದೆ ಉತ್ತಮವಾದ ಮೆಚ್ಚಿಕೆಯಾದದ್ದು ಪರಿಪೂರ್ಣವಾದದ್ದು ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರು ಆಗಿರ್ರಿ ಎಂಬುದಾಗಿ ಪೌಲನು ಈ ಸಂಗತಿಯನ್ನು ತನ್ನ ವಾಕ್ಯದಲ್ಲಿ ಬರೆದಿದ್ದನ್ನು ನಾವು ನೋಡುತ್ತೇವೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಚಿತ್ತವನ್ನು ತಿಳ್ಕೊಳ್ಳಬೇಕಾಗಿದೆ. ದಾವೀದನು 148ನೇ ಕೀರ್ತನೆಯಲ್ಲಿ ಮಾಡಿದ ಪ್ರಾರ್ಥನೆ ಏನೆಂದರೆ, ನಿನ್ನ ಚಿತ್ತವನ್ನು ನನಗೆ ಬೋಧಿಸು ಅಂತ ಹೇಳಿ. ಇದು ನಿಜವಾಗಿಯೂ ಬಹಳ ವಿಶೇಷವಾದಂಥ ಶ್ರೇಷ್ಠವಾದ ಪ್ರಾರ್ಥನೆ ಆಗಿದ್ದರಿಂದ ನಾವು ದೇವರನ್ನು ಪೂರ್ಣ ಹೃದಯದಿಂದ ಕೊಂಡಾಡಿ ನಾವು ಯಾವಾಗಲೂ ಆತನ ಚಿತ್ತವನ್ನು ಕೇಳಿ ಅದರಂತೆ ಮಾಡುವಂಥದ್ದು ನಮ್ಮ ದೇವರು ವಾಕ್ಯದ ಮೂಲಕ ನಮಗೆ ದೇವರು ತಿಳಿಯಪಡಿಸಿದ್ದಾನೆ. ಈ ಸಮಯದಲ್ಲಿ ನಾವು ಇನ್ನೊಂದೆರಡು ವಚನಗಳನ್ನು ನೋಡೋಣ. ಆದಿಕಾಂಡ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಆದಿಕಾಂಡ 5ನೇ ಹನೋಕನಿಂದ ಮೆತುಶೇಲನು ಹುಟ್ಟಿದ ತರುವಾಯ ಅವನು 300 ವರ್ಷ ದೇವರೊಂದಿಗೆ ನಡೆದನು ಎಂಬುದಾಗಿ. ನಿನ್ನೆ ದಿನ ಈ ವಚನವನ್ನು ಕೂಡ ನಾವು ನೋಡಿದ್ದೇವೆ. ಅವನು ದೇವರೊಂದಿಗೆ ನಡೆಯಬೇಕಾಗಿದ್ದರೆ ಅದು ಒಂದು ಸಾಧಾರಣವಾದ ಕಾರ್ಯವಲ್ಲ. ಯಾಕಂದರೆ ನಮ್ಮ ದೇವರು ಪರಿಶುದ್ಧನು, ಮಾನವನು ಅನೀತಿವಂತನು, ಅಶುದ್ಧನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು ಆಗಿದೆ. ಆದ್ದರಿಂದ ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣುವುದು ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಚಿತ್ತವನ್ನು ನೆರವೇರಿಸುತ್ತಾ ಇದ್ದರೆ ದೇವರ ವಾಕ್ಯದ ಮೂಲಕ ನಮ್ಮ ಜೀವಿತವನ್ನು ಶುದ್ಧಿಪಡಿಸಿಕೊಳ್ಳುವಂಥ ಶುದ್ಧಿ ಆಗುತ್ತಾ ಇರುವುದಾದರೆ ನಾವು ದೇವರೊಂದಿಗೆ ನಡೆಯುವುದಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ದೇವರು ಪರಿಶುದ್ಧನು, ನೀತಿಯುಳ್ಳ ದೇವರು ಆಗಿದ್ದರಿಂದ ಆತನ ಸನ್ನಿಧಿಯಲ್ಲಿ ಯಾವ ಅಶುದ್ಧವಾದದ್ದು, ಹೊಲೆಯಾದದ್ದು ಇರುವುದಕ್ಕೆ ಸಾಧ್ಯ ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಆದ್ದರಿಂದ ನಾವು ಹನೋಕನ ವಿಷಯದಲ್ಲಿ ನೋಡುವಾಗ ಹನೋಕನಿಂದ ಮೆತುಶೇಲನು ಹುಟ್ಟಿದನು. ತರುವಾಯ ಅವನು 300 ವರ್ಷ ದೇವರೊಂದಿಗೆ ನಡೆದನು ಎಂಬುದಾಗಿ. ಹಾಗಾದರೆ ಹನೋಕನಲ್ಲಿ ಇದ್ದಂಥ ಪರಿಶುದ್ಧತೆ ಮತ್ತು ದೇವರೊಂದಿಗೆ ನಡೆಯಬೇಕೆಂಬ ಆಸೆ, ಇವೆರಡನ್ನು ನಾವು ಈ ವಚನದಲ್ಲಿ ನೋಡುತ್ತೇವೆ. ಆದ್ದರಿಂದ ಅವನು ದೇವರೊಂದಿಗೆ ನಡೆಯಬೇಕೆಂಬ ವಿಷಯವನ್ನು ಆಲೋಚನೆ ಮಾಡುವಾಗಲೇ ಅವನು ಮೊದಲನೇದಾಗಿ ತನ್ನನ್ನು ದೇವರಿಂದ ಪರಿಶುದ್ಧ ಮಾಡಿಕೊಂಡ. ಕೊಲೆಯಾದದ್ದು, ಅಶುದ್ಧವಾದದ್ದು, ಪಾಪದ ಕಾರ್ಯವಾಗಲಿ, ಯೋಚನೆಯಾಗಲಿ, ಪಾಪದ ಸ್ಥಿತಿಯಾಗಲಿ ಹನೋಕನಲ್ಲಿ ಕಾಣದೇ ಇದ್ದದ್ದರಿಂದ ದೇವರು ಮತ್ತು ಅವನು ಇಬ್ಬರು ಸ್ನೇಹಿತರು ಒಟ್ಟಾಗಿ ನಡೆದು ಮಾತಾಡುವಂತೆ ಹನೋಕನು ಅಥವಾ ದೇವರು ಹನೋಕನೊಂದಿಗೆ ನಡೆದದ್ದು
ಹನೋಕನು ದೇವರೊಂದಿಗೆ ನಡೆದದ್ದು ಎಂಥ ವಿಶೇಷವಾದ ಸಂಗತಿಯಾಗಿದೆ. ಹಾಗಾದರೆ ನಾವು ದೇವರೊಂದಿಗೆ ನಡೆಯಬೇಕಾಗಿದ್ದರೆ ಮೊದಲನೇದಾಗಿ ನಮ್ಮ ಜೀವಿತ, ನಮ್ಮ ಆತ್ಮಗಳು ದೇವರ ವಾಕ್ಯದ ಮೂಲಕ ಪರಿಶುದ್ಧವಾದದ್ದಾಗಿ ಇರಬೇಕಾಗಿದೆ. ನಾವು ಪರಿಶುದ್ಧರಾಗಿ ನಡೆಯಬೇಕಾಗಿದ್ದರೆ ದೇವರ ವಾಕ್ಯ ನಮಗೆ ಜಲದೋಪಾದಿಯಲ್ಲಿ ಇಲ್ಲವೇ ನೀರಿನೋಪಾದಿಯಲ್ಲಿ ನಮ್ಮ ಕಲ್ಮಶವನ್ನು ತೊಳೆಯುವಂಥದ್ದು ಆಗಿದೆ. ಅಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತನ ರಕ್ತವೂ ಕೂಡ ನಮ್ಮನ್ನು ನಮ್ಮ ಸಕಲ ಅನೀತಿಯಿಂದ ಶುದ್ಧೀಕರಿಸುವಂಥದ್ದು ದೇವರ ವಾಕ್ಯವಾಗಿರುವುದರಿಂದ ನಾವು ದೇವರ ವಾಕ್ಯವನ್ನು ಓದಿ ಅದನ್ನು ಧ್ಯಾನ ಮಾಡ್ತಾ ಇದ್ದರೆ ದೇವರಾತ್ಮನು ನಮ್ಮ ಹೃದಯದೊಂದಿಗೆ ಮಾತಾಡಿ ನಮ್ಮ ಸ್ಥಿತಿಗತಿಗಳನ್ನು ತಿಳಿಯಪಡಿಸುವಾಗ ಆತನ ಮುಂದೆ ಒಪ್ಪಿ ಅರಿಕೆ ಮಾಡಿ ಬಿಟ್ಟು ದೇವರೊಂದಿಗೆ ಸಂಧಾನ ಪಡ್ಕೊಳ್ಳುವಂತೆ ಅವುಗಳು ನಮಗೆ ಸಹಾಯ ಮಾಡುವಂಥವುಗಳು ಆಗಿವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಒಂದು ದಿನ ಮಾಡಿದರೆ ಸಾಲದು. ನಮ್ಮ ಅರಿಕೆ ಒಂದು ದಿನಕ್ಕೆ ಸಾಲದು. ಒಂದು ದಿನ ಅರಿಕೆ ಮಾಡಿಬಿಟ್ಟ ಮೇಲೆ ನೀನು ಒಂದು ವೇಳೆ ಅಂದುಕೊಳ್ಳಬಹುದು, ನಾನೇನೋ ದೇವರ ಮುಂದೆ ಅರಿಕೆ ಮಾಡಿಬಿಟ್ಟಿದ್ದೇನೆ, ಇನ್ನೇನು ಅರಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಒಂದು ವೇಳೆ ಅಂದುಕೊಂಡು ನಿನ್ನನ್ನು ನೀನು ಮೋಸವಾಗಿಯೂ ಅವಸರವಿಲ್ಲ. ಆದ್ದರಿಂದ ನಾವು ಈ ಕಾರ್ಯವನ್ನು ಅಥವಾ ಅರಿಕೆ ಮಾಡುವುದನ್ನು ಪ್ರತಿನಿತ್ಯವೂ ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತಾ ಸಂಧಾನವಾಗುತ್ತಾ ಸಮಾಧಾನವಾಗುತ್ತಾ ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವುದಕ್ಕೆ ಇವೆರಡೂ ನಮಗೆ ಸಹಾಯ ಮಾಡುವಂಥವುಗಳು ಆಗಿವೆ. ಹನೋಕನು ದೇವರೊಂದಿಗೆ 300 ವರ್ಷಗಳ ಕಾಲ ನಡೆದದ್ದು ಎಂಥ ಶ್ರೇಷ್ಠವಾದ ಸಂಗತಿ. ನನಗನ್ಸೋ ಮಟ್ಟಿಗೆ ಇಡೀ ಬೈಬಲ್ನಲ್ಲಿ ಹನೋಕನ ಹೊರತು ಇಷ್ಟು ವರ್ಷಗಳ ಕಾಲ ಯಾರೂ ದೇವರೊಂದಿಗೆ ನಡೆದದ್ದು ಇಲ್ಲವೇ ಇಲ್ಲ ಅಂತ ನಾನು ಅಂದುಕೊಳ್ಳುತ್ತೇನೆ. ಬಹುಶಃ ಅದು ಸರಿಯಾದದ್ದೇ. ಕಾರಣವೇನು ಅಂತಂದರೆ, ಅಲ್ಲಿಂದ ಮುಂದಕ್ಕೆ ಆದಿಕಾಂಡ 6ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಮನುಷ್ಯರ ಆಯುಷ್ಕಾಲವನ್ನು 120ಕ್ಕೆ ಕಡಿಮೆ ಮಾಡಿಬಿಟ್ಟ. ನಾವು ಕೀರ್ತನೆಗೆ ಬರುವಾಗ ದೇವರು ಮನುಷ್ಯನ ಆಯುಷ್ಕಾಲವು 70, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂದು 120ರಿಂದ 70 ತಪ್ಪಿದರೆ 80 ವಯಸ್ಸು ಮಾತ್ರ ಮನುಷ್ಯನು ಬದುಕಲಿ ಅಂತ ಹೇಳಿ ಅವನ ಆಯುಷ್ಯನ್ನು ಕಡಿಮೆ ಮಾಡಿದ. ಇನ್ನು ಇವತ್ತಿನ ಸರಾಸರಿಯನ್ನು ನೋಡುವುದಾಗಿದ್ದರೆ 50 ವರ್ಷಕ್ಕೇ ಬಹಳ ಜನರ ಜೀವನದ ಅಂತ್ಯ ಆಗುವಂಥದ್ದು ನಾವು ಸರಾಸರಿ ನೋಡೋದಾಗಿದ್ದರೆ ಅಷ್ಟರ ಮಟ್ಟಿಗೆ ಬಂದು ಮುಟ್ಟಿಯದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾನು ಈ ಮೂಲಕ ಈ ತೀರ್ಮಾನಕ್ಕೆ ಬಂದಿದ್ದೇನೆ ಏನಂದರೆ, ಹನೋಕನ ಹೊರತು ಬೇರೆ ಇನ್ಯಾರು 300 ವರ್ಷಗಳ ಕಾಲ ದೇವರೊಂದಿಗೆ ನಡೆದದ್ದು ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರೊಂದಿಗೆ ನಡೆಯುವಂಥದ್ದು ಎಂಥ ವಿಶೇಷವಾದ ಭಾಗ್ಯ. ಆತನು ಪರಿಶುದ್ಧನು, ನೀತಿಯುಳ್ಳ ದೇವರು, ದೇವಾದಿ ದೇವನು, ಸೃಷ್ಟಿಕರ್ತನು ಮತ್ತು ನಮ್ಮ ಪಾಪ ವಿಮೋಚಕನು, ನಮ್ಮ ತಂದೆ, ನಮ್ಮ ತಾಯಿ, ದೇವರು, ಒಡೆಯನು, ರಾಜನು, ಇವೆಲ್ಲವೂ ಅಂತ ಶ್ರೇಷ್ಠವಾದ ದೇವರೊಂದಿಗೆ ಅಂತಂದ್ರೆ ಅದು ನಿಜವಾಗಿಯೂ ನಮ್ಮ ಆಲೋಚನೆಗೆ ಮೀರಿದಂಥ ವಿಷಯ ಅದಾಗಿದೆ. ಆದ್ದರಿಂದ ಹನೋಕನಿಗೆ ದೇವರೊಂದಿಗೆ ನಡೆಯುವುದು ಸಾಧ್ಯವಾದರೆ ಈಗ ನಮಗೆ ದೇವರ ವಾಕ್ಯವಿದೆ, ದೇವರ ಅನ್ಯೋನ್ಯತೆ ಇದೆ,
ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲೇ ವಾಸವಾಗಿದ್ದಾನೆ. ಪವಿತ್ರಾತ್ಮನಾದ ದೇವರಿಗೆ ನಾವು ಆಲಯವಾಗಿದ್ದೇವೆ ಎಂದು ದೇವರ ವಾಕ್ಯದ ಪ್ರಕಾರ ನೋಡುವುದಾಗಿದ್ದರೆ, ದೇವರು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿಯೇ ಆತನು ಇದ್ದಾನೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಆತನೊಂದಿಗೆ ನಡೆಯುವಂಥ ಒಂದು ಶ್ರೇಷ್ಠವಾದ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದು ಎಂತಹ ವಿಶೇಷವಾದ ಸಂಗತಿ ಇದಾಗಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರನ್ನು, ಆತನ ವಾಕ್ಯವನ್ನು ಸನ್ಮಾನ ಮಾಡಿದಾಗ ಆತನು ನಮ್ಮನ್ನು ಕೂಡ ಸನ್ಮಾನಿಸಿ ತನ್ನವರೆಂದು ತನ್ನ ಜೊತೆಯಲ್ಲಿಯೇ, ತನ್ನ ಪಕ್ಕದಲ್ಲಿಯೇ ನಮ್ಮನ್ನಿರಿಸಿಕೊಂಡು ನಮ್ಮೊಂದಿಗೆ ಆತನು ನಡೆಯುವಂಥವನು, ಆತನೊಂದಿಗೆ ನಾವು ನಡೆಯುವವರು ಆಗಿದ್ದೇವೆ. ದೇವರಿಗೆ ನಾವು ಸ್ತೋತ್ರ ಮಾಡಬೇಕಾಗಿದೆ. ನಾವು 21ನೇ ವಚನವನ್ನು ನೋಡುವಾಗ, ಹನೋಕನು ಸನ್ಯಾಸಿಯಾಗಿ ಜೀವನ ಮಾಡಲಿಲ್ಲ. ಅವನು ಕುಟುಂಬಸ್ಥನಾಗಿದ್ದ, ಮಕ್ಕಳು ಸಹ ಅವನಿಗೆ ಹುಟ್ಟಿದ್ದರು. ಇಷ್ಟೆಲ್ಲ ಕುಟುಂಬಸ್ಥನಾಗಿದ್ದಾಗಲೂ ಅವನು ತನ್ನ ದೇವರೊಂದಿಗೆ ನಡೆಯುವುದನ್ನು ಮಾತ್ರ ಎಂದಿಗೂ ಅವನು ಬಿಡಲಿಲ್ಲ. ಸುಮಾರು 360 ವರ್ಷದವರೆಗೆ ಹನೋಕನು ಜೀವಿಸಿದನು. ಆದರೆ 300 ವರ್ಷದವರೆಗೆ ದೇವರೊಂದಿಗೆ ನಡೆದಂಥ ಅನುಭವ ದೇವರು ತಾನೇ ತನ್ನ ವಾಕ್ಯದಲ್ಲಿ ಹನೋಕನ ವಿಷಯದಲ್ಲಿ ಬರೆಸಿಟ್ಟದ್ದು ಎಂಥ ವಿಶೇಷವಾದ ಸಂಗತಿ ಅದಾಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಪ್ರತಿನಿತ್ಯವೂ ದೇವರೊಂದಿಗೆ ನಡೆಯುವುದು ಹೇಗೆ ಅನ್ನುವ ಪ್ರಶ್ನೆ ನಿಮಗೆ ಉದ್ಭವಿಸಿರಬಹುದು. ಹೇಗೆ ನಡೆಯುವುದು? ಹನೋಕನು ದೇವರೊಂದಿಗೆ ಹೇಗೆ ನಡೆದ? ಪ್ರತ್ಯಕ್ಷವಾಗಿ ಅಲ್ಲ, ಪರೋಕ್ಷವಾಗಿ ದೇವರೊಂದಿಗೆ ಆತನ ಅನ್ಯೋನ್ಯತೆಯಲ್ಲಿ, ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ ದೇವರೊಂದಿಗೆ ನಡೆಯುತ್ತಾ 300 ವರ್ಷಗಳ ಕಾಲ ಅವನು ಕಳೆದದ್ದು ಎಂಥ ವಿಶೇಷವಾದ ಸಂಗತಿಯಾಗಿದೆ. ಈಗ ನಾವು ಸಹ ಹನೋಕನ ಹಾಗೆ ನಾವು ಬದುಕಿರುವ ದಿನವೆಲ್ಲ ನಮ್ಮ ದೇವರೊಂದಿಗೆ ನಡೆಯುವುದಕ್ಕೆ ನಮ್ಮಿಂದಲೂ ಸಾಧ್ಯವಿದೆ. ಅದು ಹೇಗೆ ಅಂತಂದರೆ, ಮೊದಲನೇದಾಗಿ ದೇವರ ವಾಕ್ಯ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ದೇವರ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಗೊಂಡಿರಲಿ ಎಂಬುದಾಗಿ. ಯಾವಾಗ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ನೆಲೆಗೊಂಡಿರುತ್ತದೋ ಆಗ ದೇವರು ನಮ್ಮ ಸಂಗಡ, ನಾವು ದೇವರ ಸಂಗಡ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ದಾವೀದನ ಪ್ರಕಾರ ನಿನ್ನ ಚಿತ್ತವನ್ನು ನನಗೆ ಬೋಧಿಸು ಎಂದು ಹೇಳಿದ ಆ ಪ್ರಾರ್ಥನೆಗನುಸಾರವಾಗಿ ನಾವು ಆತನ ಚಿತ್ತವನ್ನು ಪ್ರತಿ ಹೆಜ್ಜೆ ಹೆಜ್ಜೆಗೂ ತಿಳುಕೊಂಡವರಾಗಿ ಅದರಂತೆ ನಡೆಯುತ್ತಾ ಹೋಗಿದ್ದೇ ಆಗಿದ್ದರೆ ನಮ್ಮ ಅನ್ಯೋನ್ಯತೆ, ನಮ್ಮ ಸಹವಾಸ, ನಾವು ದೇವರೊಂದಿಗೆ ನಡೆಯುವಂಥದ್ದು ದಿನದಿಂದ ದಿನಕ್ಕೆ ಅದು ಮಧುರವಾಗಿ, ಸಿಹಿಯಾಗಿ, ಅದ್ಭುತವಾಗಿ ನಾವು ದೇವರೊಂದಿಗೆ ನಡೆಯುವುದಕ್ಕೆ ಅದು ನಮಗೆ ಸಾಧ್ಯ ಮಾಡುತ್ತದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯವನ್ನು ಎಂದಿಗೂ, ಯಾವ ಕಾಲಕ್ಕೂ, ಯಾವ ಕಾರಣಕ್ಕೂ ಅಲಕ್ಷ್ಯ ಮಾಡಲೇಬಾರದು. ಅಲಕ್ಷ್ಯ ಮಾಡಿದರೆ ನಾವು ದೇವರೊಂದಿಗೆ ನಡೆಯುವುದರ ಬದಲಾಗಿ ಲೋಕದಲ್ಲಿ ಸೈತಾನನೊಂದಿಗೆ ನಡೆಯುವಂಥ ಪರಿಸ್ಥಿತಿಗೆ ಅದು ನಮ್ಮನ್ನು ನಡೆಸಿಬಿಡುವಂಥದ್ದು ಆಗಿದೆ. ಆದ್ದರಿಂದ ನಾವು ದೇವರ ಅನ್ಯೋನ್ಯತೆಯನ್ನು ಮಾತ್ರ ಎಂದಿಗೂ ಬಿಡಬಾರದು. ಆತನೊಂದಿಗೆ ನಾವು ನಡೆಯುತ್ತಾ ಹೋಗಬೇಕಾಗಿದೆ. ನಮ್ಮ ನಡತೆಗಳು ಶುದ್ಧವಾಗಬೇಕಾಗಿದ್ದರೆ, ನಮ್ಮ ನಡತೆಗಳು ದೇವರಿಗೆ ಯೋಗ್ಯವಾಗಿ ಇರಬೇಕಾಗಿದ್ದರೆ, ನಮ್ಮ ನಡೆ ದೇವರಿಗೆ ಮೆಚ್ಚುಗೆಯಾದದ್ದು ಆಗಿರಬೇಕಾಗಿದ್ದರೆ, ನಾವು ದೇವರ ವಾಕ್ಯವನ್ನು ಓದಿ ನಮ್ಮ ಹೃದಯದಲ್ಲಿ ಶೇಖರಣೆ ಮಾಡಿ ಆಯಾ ಸಂದರ್ಭಗಳಲ್ಲಿ ನಾವು ಸೈತಾನನನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವುದಕ್ಕೆ ವಾಕ್ಯದ ಪ್ರತಿಯೊಂದೊಂದು ದೇವರ ವಾಕ್ಯ ನಮ್ಮಲ್ಲಿ ನೆಲೆಯಾಗಿದ್ದರೆ
ಪವಿತ್ರಾತ್ಮನಾದ ದೇವರು ಆಯಾ ಸಂದರ್ಭಗಳಲ್ಲಿ ನಾವು ನಡೆಯತಕ್ಕ ಮಾತಾಡತಕ್ಕ ಮಾತುಗಳನ್ನು ನಡೆಯತಕ್ಕ ಮಾರ್ಗವನ್ನು ನಮಗೆ ಬೋಧಿಸಿ ನಾವು ಅದರಲ್ಲಿ ಸ್ಪಷ್ಟವಾಗಿ ನಡೆಯುವಂತೆ ಪವಿತ್ರಾತ್ಮನಾದ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡುವವನು ಆಗಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದ ಉಸಿರು ದೇವರ ವಾಕ್ಯ, ಧ್ಯಾನ ಮತ್ತು ಪ್ರಾರ್ಥನೆ, ಇವು ಮೂರು ನಮ್ಮ ಜೀವನದ ಉಸಿರಾಗಿದ್ದಾಗ ಮಾತ್ರ ನಾವು ಹನೋಕನ ಹಾಗೆ ದೇವರೊಂದಿಗೆ ನಡೆಯುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ. ನಾವು ಇನ್ನೊಂದು ವಚನ ನೋಡಿಕೊಳ್ಳೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನ. ನನ್ನ ಆಜ್ಞೆಯನ್ನು ಹೊಂದಿ ಅವುಗಳನ್ನು ಅನುಸರಿಸುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಯನ್ನು ಪ್ರೀತಿಸುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ನನ್ನನ್ನು ವ್ಯಕ್ತಪಡಿಸಿಕೊಳ್ಳುವೆನು ಎಂದು ಹೇಳಿದನು. ಇದರಲ್ಲಿ ನಾವು 2-3 ಸಂಗತಿಗಳನ್ನು ನೋಡ್ತೇವೆ. ಏನಂತಂದ್ರೆ, ನೀವು ನನ್ನ ಆಜ್ಞೆಯನ್ನು ಹೊಂದಿ ಅವುಗಳನ್ನು ಅನುಸರಿಸುವವನೇ ನನ್ನನ್ನು ಪ್ರೀತಿಸುವವನು ಎಂಬುದಾಗಿ. ಇದರಲ್ಲಿ ನಾವು ನೋಡ್ತೇವೆ, ನಾವು ದೇವರನ್ನು ಪ್ರೀತಿಸುವುದು ಯಾವುದರಲ್ಲಿ ದೇವರು ನಾವು ಆತನನ್ನು ಪ್ರೀತಿಸ್ತೇವೆ ಎಂದು ವಾಕ್ಯದಲ್ಲಿ ಹೇಳುತ್ತಾನೆ ಎಂದು ನೋಡಿದಾಗ, ನಾವು ಆತನ ಆಜ್ಞೆಗೆ ವಿಧೇಯರು ಆಗಬೇಕು. ಇನ್ನೊಂದು ರೀತಿಯಿಂದ ಹೇಳಬೇಕಾಗಿದ್ದರೆ, ಆತನ ವಾಕ್ಯಕ್ಕೆ ಇಲ್ಲವೇ ಆತನ ಚಿತ್ತಕ್ಕೆ ನಾವು ವಿಧೇಯರು ಆಗಬೇಕು ಎಂಬುದಾಗಿ ಇದರ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಅನುಸರಿಸುವವನೇ ನನ್ನನ್ನು ಪ್ರೀತಿಸುವವನು ಆಗಿದ್ದಾನೆ. ಈಗ ನಾವು ದೇವರ ವಾಕ್ಯದಲ್ಲಿ ಪದೇ ಪದೇ ಆಲೋಚನೆ ಮಾಡಿಕೊಂಡಿದ್ದೇವೆ. ಏನಂದರೆ, ದೇವರಿಗೆ ನಾವು ವಿಧೇಯರಾದಾಗ ಅದರಿಂದ ಉಂಟಾಗುವ ಆಶೀರ್ವಾದವನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಆದರೆ ಇಲ್ಲಿ ನಾವು ನೋಡುವಾಗ ಆಶೀರ್ವಾದ ಮಾತ್ರವಲ್ಲದೆ ನಾವು ದೇವರನ್ನು ಪ್ರೀತಿ ಮಾಡ್ತಿದ್ದೇವೆ. ಈಗ ಉದಾಹರಣೆಗೆ, ನಮ್ಮ ಮಕ್ಕಳಿಗೆ ಯಾವುದೋ ಒಂದು ಕೆಲಸ ಹೇಳಿದರೆ ಏನು ಮಾಡಬೇಕು? ಅವರು ತಕ್ಷಣವೇ ನಾವು ಹೇಳಿದ ಕೆಲಸವನ್ನು ಅವರು ಮಾಡಿದರೆ, ನಮ್ಮ ಮಾತಿಗೆ ತಕ್ಷಣವೇ ಅವರು ವಿಧೇಯರಾದರೆ ಅವರ ಪ್ರೀತಿ ಅಭಿವೃದ್ಧಿ ಆಗುತ್ತಾ ಬರುತ್ತದೆ. ಹೌದಪ್ಪ, ಈ ಮಗ ನನ್ನ ಮಾತಿಗೆ ಪೂರ್ಣ ವಿಧೇಯನಾಗ್ತಾ ಇದ್ದಾನೆ ಅಂತ ಹೇಳಿ ಅವರ ವಿಧೇಯತೆಯನ್ನು ಎದುರಿಗೆ ಹೇಳದೆ ನಮ್ಮ ಹೃದಯದಲ್ಲೇ ಇಟ್ಟುಕೊಂಡು ಅವರ ವಿಷಯದಲ್ಲಿ ಪ್ರೀತಿ ಅಭಿಮಾನ ನಮಗೆ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಕಾರಣದಿಂದ ನಾವು ದೇವರ ಚಿತ್ತವನ್ನು ತಿಳುಕೊಂಡು ಅದರಂತೆ ನಡೆದಾಗ ದೇವರ ಪ್ರೀತಿ ನಮ್ಮ ಕಡೆಗೆ ಅಭಿವೃದ್ಧಿ ಹೆಚ್ಚಾಗುತ್ತಾ ನಾವು ಆತನು ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ವಿಷಯದಲ್ಲಿ ಆತನು ಸಂತೋಷ ಪಡುವವನು ಆಗಿದ್ದಾನೆ. ಇಷಯನ ಮಗನಾದ ದಾವೀದನ ವಿಷಯದಲ್ಲಿ ಕರ್ತನು ಹೇಳಿದ್ದೇನೆಂದರೆ, ಇಷಯನ ಮಗನಾದ ದಾವೀದನು ನನಗೆ ದೊರೆತನು, ನನ್ನ ಇಷ್ಟವನ್ನು ನನ್ನ ಚಿತ್ತವನ್ನು ನೆರವೇರಿಸುವವನು ಎಂಬುದಾಗಿ. ಹಾಗಾದರೆ ನಾವು ದೇವರ ಚಿತ್ತವನ್ನು, ದೇವರ ವಾಕ್ಯವನ್ನು, ದೇವರ ವಾಕ್ಯಕ್ಕೆ ವಿಧೇಯರ ನಡೆಯುತ್ತಾ ಹೋದರೆ ಆತನ ಚಿತ್ತ ಅಂದರೆ ನಮ್ಮ ಕಡೆಗೆ ಆತನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಅದೇ ಸಮಯದಲ್ಲಿ ಇನ್ನೊಬ್ಬ ಮಗ ಇದ್ದರೆ ಅವನು ಹೇಳಿದ ಮಾತನ್ನು ಕೇಳದೆ ತನ್ನ ಮನ ಬಂದಂತೆ ಜೀವನ ಮಾಡಿದರೆ ಅವನ ಕಡೆಗಿರುವಂಥ ನಮ್ಮ ಪ್ರೀತಿ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಕೊನೆಗೆ ಎಲ್ಲಿಗೆ ಬರ್ತೇವೆ ಅಂತಂದರೆ,
ಅವನ ಮುಖವನ್ನು ನೋಡುವುದಕ್ಕೂ ಕೂಡ ಮನಸ್ಸಿಲ್ಲದೆ ಮನಸ್ಸು ಕೆಟ್ಟು ಹೋಗಿ ಅವನ ವಿಷಯದಲ್ಲಿ ನಾವು ದೂರ ಹೋಗುವಂತ ಪರಿಸ್ಥಿತಿಗೆ ಬರುವಂಥದ್ದು ಆಗಿದೆ. ಆದ್ದರಿಂದ ನಾವು ದೇವರಿಗೆ ವಿಧೇಯರಾದರೆ ಆತನ ಮೆಚ್ಚುಗೆಗೆ ಪ್ರೀತಿಗೆ ಪಾತ್ರರು ನಾವಾಗುತ್ತೇವೆ. ಅವಿಧೇಯರಾದರೆ ದೇವರ ಕೋಪಕ್ಕೆ ನಾವು ಗುರಿಯಾಗುತ್ತೇವೆ. ಆದ್ದರಿಂದ ದೇವರಿಂದ ನಾವು ಸನ್ಮಾನ ಹೊಂದಬೇಕಾಗಿದ್ದರೆ, ದೇವರಲ್ಲಿ ನಮ್ಮ ಜೀವನದಲ್ಲಿ ಆಶೀರ್ವಾದ ದೇವರು ನಮಗೆ ಕೊಡಬೇಕಾಗಿದ್ದರೆ, ನಾವು ಖಂಡಿತವಾಗಿಯೂ ದೇವರ ವಾಕ್ಯಕ್ಕೆ ಆತನ ಆಜ್ಞೆಗೆ ನಾವು ಕೈಕೊಂಡು ನಡೆಯಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಬಾಯಿಂದ ಬಂದ ಮಾತು ಏನು ಅಂತಂದ್ರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುವಿರಿ. ಆದ್ದರಿಂದ ನಾವು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುವುದಕ್ಕೆ ನಮಗೆ ಸಹಾಯವಾಗುವುದು ದೇವರನ್ನು ಪ್ರೀತಿ ಮಾಡುವುದರಿಂದ. ನಾವು ನಮ್ಮ ತಂದೆ ತಾಯಿಗಳಿಗೆ ಆಗ್ತಾ ಇದ್ದೇವೆ ಅಂದರೆ ಅದರ ಅರ್ಥ ಏನು ಅಂತಂದ್ರೆ, ನಾವು ನಮ್ಮ ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ತಾ ಇದ್ದೇವೆ, ಸನ್ಮಾನ ಮಾಡ್ತಾ ಇದ್ದೇವೆ, ಅವರ ಮಾತನ್ನು ಅವರಿಗೆ ನಾವು ಗೌರವ ಕೊಡ್ತಾ ಇದ್ದೇವೆ, ಅವರ ಮಾತಿಗೆ ನಾವು ವಿಧೇಯರು ಆಗ್ತೇವೆ ಅನ್ನುವಂಥದ್ದು ಬರುತ್ತದೆ. ಹಾಗಾದರೆ ಒಬ್ಬ ಮನುಷ್ಯನು ತನ್ನ ತಂದೆ ತಾಯಿ, ಒಬ್ಬ ಹುಡುಗನು ತನ್ನ ತಂದೆ ತಾಯಿಯನ್ನು ಪ್ರೀತಿ ಮಾಡಿದ್ದರಿಂದ ಈ ಪ್ರೀತಿ ಅವನನ್ನು ವಿಧೇಯತೆಗೆ ನಡೆಸುವಂಥದ್ದು ಆಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಯೌವನಸ್ಥ ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿ ಮಾಡಲೇಬೇಕಾಗಿದೆ. ಕಾರಣ ಏನು ಅಂತಂದರೆ, ಅವರು ನಿಮ್ಮನ್ನು ಬಹಳವಾಗಿ ತ್ಯಾಗ ಮಾಡಿ ನಿಮಗೆ ವಿದ್ಯೆ, ಜ್ಞಾನ, ಆರೋಗ್ಯ ಎಲ್ಲದರ ವಿಷಯದಲ್ಲಿ ಅವರು ನಿಮ್ಮನ್ನು ಪರಿಪಾಲನೆ ಮಾಡಿ ನಿಮಗೆ ಬೇಕಾದವುಗಳನ್ನು ಒದಗಿಸಿಕೊಟ್ಟು ನಿಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡಿ ದೊಡ್ಡ ಹುದ್ದೆಗೆ ನಿಮ್ಮನ್ನು ಸೇರಿಸಿ ಇಷ್ಟೆಲ್ಲ ಉಪಕಾರ ಮಾಡಿದಂಥವರನ್ನು ನಾವು ಎಂದಿಗೂ ಮರೆತು ಬಿಡಬಾರದು, ಅವರನ್ನು ಪ್ರೀತಿ ಮಾಡಬೇಕಾಗಿದೆ. ಆದರೆ ಈ ದಿನಗಳಲ್ಲಿ ಒಂದು ವ್ಯಸನಕರವಾದ ಸಂಗತಿ ಏನಾಗಿದೆ ಅಂತಂದ್ರೆ, ಇವತ್ತಿನ ಮಕ್ಕಳಲ್ಲಿ 100ಕ್ಕೆ 90ರಷ್ಟು ಮಕ್ಕಳಲ್ಲಿ ವಿಧೇಯತೆ ಕಾಣ್ತಾ ಇಲ್ಲ. ಅವರು ಅವಿಧೇಯರಾದ ಕಾರಣವೇನು ಅಂತಂದ್ರೆ, ಅವರ ತಂದೆ ತಾಯಿಗಳನ್ನು ಸನ್ಮಾನ ಮಾಡದೇ ಇದ್ದದ್ದರಿಂದ, ಅವರ ತಂದೆ ತಾಯಿಗಳನ್ನು ಪೂರ್ಣವಾಗಿ ಪ್ರೀತಿ ಮಾಡದೇ ಇದ್ದದ್ದರಿಂದ, ಹಣ ಬೇಕಾದಾಗ ಮಕ್ಕಳು ತಂದೆ ತಾಯಿಗಳಿಗೆ ಬಹಳ ಪಾಲಿಸಿ ಮಾಡ್ತಾರೆ. ಬಹಳ ನೀನು ಹಾಗೆ, ನೀನು ಹೀಗೆ ಅಂತ ಹೊಗಳಿ ಹಣ ಕಿತ್ಕೊಂಡು ಹೋದ ಮೇಲೆ ಅವರೆಲ್ಲೋ ತಂದೆ ತಾಯಿಗಳು ಎಲ್ಲೋ ಅನ್ನುವಂಥ ಜೀವನ ಕಾಲದಲ್ಲಿ ಅವರನ್ನು ಪ್ರೀತಿ ಮಾಡಲೇಬೇಕಾಗಿದೆ. ಕಣ್ಣಿಗೆ ಕಾಣದಿರುವ ದೇವರನ್ನು ಪ್ರೀತಿ ಮಾಡಿದ ಮೇಲೆ ಕಣ್ಣಿಗೆ ಕಾಣುವ ತಂದೆ ತಾಯಿಗಳಿಗೆ ಪ್ರೀತಿ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಹಾಗಾದರೆ ನಾವು ಇದರಲ್ಲಿ ನೋಡುವಂಥದ್ದೇನೆಂದರೆ, ಪ್ರೀತಿ ಮಾಡಿದರೆ ವಿಧೇಯರಾಗ್ತೇವೆ, ಪ್ರೀತಿ ಮಾಡಿದರೆ ನಾವು ಸಹಿಸಿಕೊಳ್ಳುತ್ತೇವೆ, ಪ್ರೀತಿ ಮಾಡಿದರೆ ನಾವು ಆಶೀರ್ವಾದಕ್ಕೆ ಪಾತ್ರರು ನಾವು ಆಗುತ್ತೇವೆ. ಮೊದಲು ಆತನು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಪ್ರಾಣವನ್ನೇ ನಮಗೋಸ್ಕರ ಆ ಕಲ್ವರಿ ಶಿಲುಬೆ ಮೇಲೆ ದಾರೆಯಾಗಿ ಎರೆದು ನಮ್ಮನ್ನು ನರಕದ ಗುಂಡಿಯಿಂದ ಬಿಡುಗಡೆ ಮಾಡಿ ನಾವು ಶಾಶ್ವತವಾದ ಪರಲೋಕದ ದೇವರ ಜೊತೆಯಲ್ಲಿ ವಾಸ ಮಾಡುವಂತೆ ನಮಗೆ ಕೊಟ್ಟಿರುವಂಥ ಈ ಒಂದು ಅವಕಾಶಕ್ಕಾಗಿ, ಈ ಪ್ರೀತಿಗಾಗಿ ನಾವು ಖಂಡಿತವಾಗಿಯೂ ದೇವರನ್ನು ಪ್ರೀತಿಸಬೇಕಾಗಿದೆ. ಮೊದಲು ತಂದೆ ತಾಯಿಗಳನ್ನು ಪ್ರೀತಿ ಮಾಡ್ರಿ ಮಕ್ಕಳೇ. ಯಾಕಂದರೆ ನೀವು ತಂದೆ ತಾಯಿಗಳನ್ನು 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಏನು ಅಂತಂದರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧನೆ ಮಾಡುವಂಥದ್ದು ಆಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ವಿಧೇಯತೆ
ಅವಿಧೇಯತೆ ಎಷ್ಟರ ಮಟ್ಟಿಗೆ ಇದೆ ಎಂದು ಇವತ್ತು ನನ್ನ ಪ್ರಿಯ ಬಾಲಕಿಯರೇ, ಯೌವನಸ್ಥಿಯರೇ, ನಿಮ್ಮ ಜೀವಿತವನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಲೇಬೇಕಾದಂಥ ಸಂದರ್ಭ ಇದಾಗಿದೆ. ನೀನು ಒಂದು ವೇಳೆ ಅವಿಧೇಯನೂ ಆಗಿದ್ದರೆ ನಿನ್ನ ಜೀವನದಲ್ಲಿ ದೇವರದ್ದಾಗಲಿ ತಂದೆ ತಾಯಿಗಳ ಆಶೀರ್ವಾದವಾಗಲಿ ನಿನ್ನ ಜೀವನದಲ್ಲಿ ಕಾಣುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ದೇವರ ಆಶೀರ್ವಾದವನ್ನು ಕಾಣುವುದಿಲ್ಲ. ಅದರ ಬದಲಾಗಿ ಶಾಪ, ಶಿಕ್ಷೆಗೆ ನೀವು ಒಳಗಾಗುತ್ತೀರಿ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯದಲ್ಲಿ ನೋಡಿಕೊಂಡ ಹಾಗೆ ಇದರಲ್ಲಿ ನಾವು ಹೀಗೆ ನೋಡ್ತೇವೆ ಏನಂತಂದರೆ, ನನ್ನ ಆಜ್ಞೆಯನ್ನು ಹೊಂದಿ ಅವುಗಳನ್ನು ಅನುಸರಿಸುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಯೂ ಪ್ರೀತಿಸುವವನನ್ನು ನನ್ನ ತಂದೆಯೂ ಅವನನ್ನು ಪ್ರೀತಿಸುತ್ತಾರೆ. ಹಾಗಾದರೆ ಇಲ್ಲಿ ನಾವು ನೋಡುವಂಥದ್ದು ಎರಡು ಪ್ರೀತಿಗಳು, ತಂದೆಯ ಪ್ರೀತಿ ಮತ್ತು ಯೇಸು ಕ್ರಿಸ್ತನ ಪ್ರೀತಿ. ಯೇಸು ಕ್ರಿಸ್ತನ ಪ್ರೀತಿಯನ್ನೇ ಇದುವರೆಗೂ ಸುಮಾರು 2000 ವರ್ಷಗಳು ಗತಿಸುತ್ತಾ ಬಂತು. ಆದರೆ ಜನಗಳು ಆತನ ಪ್ರೀತಿಯನ್ನು ವಿವರ ಮಾಡ್ತಾ 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 ಆ ಪ್ರೀತಿಯ ವಿವರಣೆ ಇದುವರೆಗೂ ಮುಗಿಯುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಆತನ ಪ್ರೀತಿಯ ವಿಷಯದಲ್ಲಿ ವಿವರಣೆ ಮಾಡಿದ ಪುಸ್ತಕಗಳನ್ನು ಒಂದರ ಮೇಲೆ ಒಂದು ಇಡುವುದಾಗಿದ್ದರೆ ಎಂಥ ಎತ್ತರವಾದ ಕಟ್ಟಡಕ್ಕಿಂತಲೂ ಮಿಗಿಲಾಗಿ ಹೋಗುವಂಥದ್ದು ಆಗಿದೆ. ಆತನ ಪ್ರೀತಿಗೆ ಆಳ, ಅಗಲ, ಎತ್ತರ ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಆದ್ದರಿಂದ ಇಂಥ ಶ್ರೇಷ್ಠವಾದ ಪ್ರೀತಿಯನ್ನು ನಮ್ಮ ದೇವರು ನಮ್ಮ ಮೇಲೆ ತೋರಿಸಿರುವಾಗ ನಾವು ಇನ್ನೆಷ್ಟು ಆತನನ್ನು ಪ್ರೀತಿ ಮಾಡಬೇಕಾಗಿದೆ, ಈ ಪ್ರೀತಿ ನಮ್ಮ ಜೀವನದಲ್ಲಿ ಒಂದು ಸಾರಿ ನಾವು ರುಚಿ ನೋಡಿಬಿಟ್ಟಿದ್ದೇ ಆಗಿದ್ದರೆ ನಾವು ಎಂದಿಗೂ ಇದರಿಂದ ತಪ್ಪಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಕರ್ತನು 7 ಸಭೆಗಳಿಗೆ ಒಂದೊಂದು ಸಂಗತಿಗಳನ್ನು ಬರೆಯುತ್ತಾನೆ. ಒಂದು ಸಂಗತಿ ಏನು ಅಂದರೆ, ಮೊದಲಿದ್ದ ಪ್ರೀತಿಯನ್ನು ನೀನು ಈಗ ಬಿಟ್ಟು ಬಿಟ್ಟಿದ್ದೆ. ಮೊದಲು ದೇವರ ವಾಕ್ಯವೆಂದರೆ, ದೇವರ ಆಲಯವೆಂದರೆ, ಚರ್ಚ್ ಅಂದರೆ, ಪ್ರಾರ್ಥನೆ ಅಂತಂದರೆ, ಸಾಕ್ಷೀಕರಿಸುವುದು, ಇವೆಲ್ಲವುಗಳು ಎಷ್ಟು ಸಮಯ ವ್ಯರ್ಥ ಮಾಡದೆ ಇವೆಲ್ಲವುಗಳನ್ನು ಎಷ್ಟರ ಮಟ್ಟಿಗೆ ಒಬ್ಬ ವಿಶ್ವಾಸಿ ಒಂದು ಕಾಲದಲ್ಲಿ ಬಹಳವಾಗಿ ಮಾಡುತ್ತಾ ಇದ್ದ. ಆದರೆ ಆವತ್ತು ಇದ್ದ ಪ್ರೀತಿ ಇವತ್ತು ಇಲ್ಲದೆ ಹೋಗಿದೆ. ಪ್ರೀತಿ ಎಲ್ಲಿ ಇಲ್ಲವೋ ಅಲ್ಲಿ ಹಗೆತನ, ಪ್ರೀತಿ ಎಲ್ಲಿ ಇಲ್ಲವೋ ಅಲ್ಲಿ ಆಶೀರ್ವಾದ ಖಂಡಿತವಾಗಿಯೂ ಇರುವುದೇ ಇಲ್ಲ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದ ಬೋಧನೆ ನಮಗೆ ಇವತ್ತು ಆತನು ಕೊಟ್ಟಿರುವಂಥದ್ದು ಏನಂದರೆ, ನಾವು ಈ ಯೋಹಾನ 14ನೇ ಅಧ್ಯಾಯ 21ನೇ ವಚನವನ್ನು ಮತ್ತೆ ನೋಡಿಕೊಳ್ಳೋಣ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಅನುಸರಿಸುವವನೇ ನನ್ನನ್ನು ಪ್ರೀತಿಸುವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಯು ಅವನನ್ನು ಪ್ರೀತಿಸುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ನನ್ನನ್ನು ವ್ಯಕ್ತಪಡಿಸುತ್ತೇನೆ. ಎಷ್ಟೋ ಸಾರಿ ಕೆಲವು ಉಪಾಧ್ಯಾಯರುಗಳನ್ನು ನೋಡುವಾಗ ಕೆಲವು ವಿದ್ಯಾರ್ಥಿಗಳು ಉಪಾಧ್ಯಾಯರು ಹೇಳಿಕೊಟ್ಟ ವಿಷಯಗಳನ್ನು ಅವರು ಲಕ್ಷ್ಯಗೊಟ್ಟು ಕೇಳಿ ಅವುಗಳನ್ನು ಮಾಡದೇ ಇದ್ದದ್ದರಿಂದ ಉಪಾಧ್ಯಾಯರುಗಳು ಅವರುಗಳಿಗೆ ಏನು ಹೇಳದೆ ಬಿಟ್ಟುಬಿಟ್ಟಿದ್ದಾರೆ. ಚೆನ್ನಾಗಿ ಕೇಳಿ ಓದಿ ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೆದ್ರೆ
ಅವರನ್ನು ಉಪಾಧ್ಯಾಯರು ಪ್ರೀತಿ ಮಾಡ್ತಾರೆ. ಹಾಗಾದರೆ ಪರಲೋಕದ ಉಪಾಧ್ಯಾಯನಾದ ನಮ್ಮ ಪವಿತ್ರಾತ್ಮನಾದ ದೇವರು ನಮಗೆ ದೇವರ ಯೇಸು ಕ್ರಿಸ್ತನ ಕುರಿತಾದ ಶಿಕ್ಷಣವನ್ನು ನಮಗೆ ಕೊಡುತ್ತಾನೆ. ಆತನ ಕುರಿತಾದ ಬೋಧನೆಯನ್ನು ನಮಗೆ ಕೊಡುತ್ತಾನೆ. ಪವಿತ್ರಾತ್ಮನಾದ ದೇವರು ನಮಗೆ ಬೋಧಿಸುವಾಗ ನಾವು ಲಕ್ಷ್ಯಗೊಟ್ಟು ಕಿವಿಗೊಟ್ಟು ಕೇಳಿ ನಮ್ಮ ಹೃದಯದಲ್ಲಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಅವುಗಳನ್ನು ಅನ್ವಯಿಸಿಕೊಳ್ಳುವುದಾಗಿದ್ದರೆ ಪವಿತ್ರಾತ್ಮನ ಪ್ರೀತಿ ನಮ್ಮ ಮೇಲೆ, ಯೇಸು ಕ್ರಿಸ್ತನ ಪ್ರೀತಿ, ತಂದೆಯಾದ ದೇವರ ಪ್ರೀತಿ ಅಭಿವೃದ್ಧಿಯಾಗುತ್ತಾ ಬರುವಂಥದ್ದು ಆಗಿದೆ. ಈಗ ನಾವು ತಂದೆ ತಾಯಿಗಳಿಗೆ ಪ್ರೀತಿಗೆ ಪಾತ್ರರು ಆಗುವುದು ಹೇಗೆ ಅಂತಂದರೆ, ಅವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಅದರ ಬದಲಾಗಿ ನಾವು ಅವರನ್ನು ನಮ್ಮ ಹೃತ್ಪೂರ್ವಕವಾಗಿ ಪ್ರೀತಿ ಮಾಡಿದ್ದೇ ಆಗಿದ್ದರೆ ಅವರ ಪ್ರೀತಿ ನಮ್ಮ ಪ್ರೀತಿ ಒಂದುಗೂಡಿ ನಾವಿಬ್ಬರು ಸಂತೋಷ, ಸಮಾಧಾನ, ಸಂತೋಷದಲ್ಲಿ ಮತ್ತು ನಾವು ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ನಾನು ಒಬ್ಬ ಸ್ನೇಹಿತನನ್ನು ಪ್ರೀತಿ ಮಾಡಿದರೆ ಅವನು ನನ್ನ ಜೊತೆಗೆ ಬರುವುದಕ್ಕೆ ಇಷ್ಟಪಡ್ತಾನೆ. ನಾನು ಹಾಗೆ ಮಾಡಿದರೆ ಯಾವ ಸ್ನೇಹಿತರು ನಮ್ಮ ಕೂಡ ಬರೋದಿಲ್ಲ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನನ್ನ ಪ್ರಿಯ ಯೌವನಸ್ಥಿಯರೇ, ಬಾಲಕರೇ, ನೀವು ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರು ಆಗಬೇಕಾದದ್ದು ಮತ್ತು ಪ್ರೀತಿ ಮಾಡಬೇಕಾಗಿದೆ. ನೀವು ಪ್ರೀತಿ ಮಾಡಿದರೆ ವಿಧೇಯರಾಗ್ತೀರಿ, ಇಲ್ಲದಿದ್ದರೆ ಎಂದಿಗೂ ನಿಮ್ಮಲ್ಲಿ ವಿಧೇಯತೆ ಬರುವುದಿಲ್ಲ. ಅವಿಧೇಯತೆಯ ನಿಮಿತ್ತವಾಗಿ ಪ್ರೀತಿಯನ್ನು ಮೊದಲನೇದಾಗಿ ಕಳ್ಕೊಳ್ತೀರಿ ಮತ್ತು ನಿಮ್ಮ ಮೇಲೆ ಯಾವ ಅಭಿಮಾನ ಎಂದಿಗೂ ನಿಮ್ಮ ತಂದೆ ತಾಯಿಗಳು ಇಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದನ್ನು ಆರಿಸಿಕೊಳ್ತೀರಿ? ಮೊದಲು ದೇವರನ್ನು, ನಿನ್ನ ತಂದೆ ತಾಯಿಗಳನ್ನು ಪ್ರೀತಿ ಮಾಡಲೇಬೇಕು. ಅವರಿಗೆ ವಿಧೇಯರು ಆಗಲೇಬೇಕಾಗಿದೆ. ಇವುಗಳನ್ನು ಮಾಡಿದಾಗ ನೀವೇನು ದೇವರನ್ನು ಕೇಳಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ದೇವರ ಆಶೀರ್ವಾದದ ನಿಧಿ ನಮ್ಮ ಮೇಲೆ ಸುರಿದು ಬರುವಂಥದ್ದು ಆಗಿದೆ. ನಮಗೆ ಬಹಳ ಸಾರಿ ಆಶ್ಚರ್ಯ ಆಗಬಹುದು. ನನ್ನ ಹಿಂದಿನ ಸ್ಥಿತಿಯನ್ನು ನೋಡುವಾಗ ಎಷ್ಟು ಭಯಂಕರವಿತ್ತು. ನಾನು ಯಾವಾಗ ನನ್ನ ದೇವರನ್ನು, ತಂದೆ ತಾಯಿಗಳನ್ನು ಪ್ರೀತಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆನೋ ಆಗ ನನ್ನ ಜೀವನವೇ ಸಂಪೂರ್ಣವಾಗಿ ಮಾರ್ಪಟ್ಟು ಕೊರತೆಯ ಜೀವನದಿಂದ ಸಮೃದ್ಧಿಯಾದ ಜೀವನಕ್ಕೆ, ನಾನು ತಂದೆ ತಾಯಿಗಳನ್ನು ಪ್ರೀತಿ ಮಾಡಿ ವಿಧೇಯರಾದದ್ದರಿಂದ, ದೇವರನ್ನು ಪ್ರೀತಿ ಮಾಡಿ ವಿಧೇಯನು ಆದದ್ದರಿಂದ ಈ ಆಶೀರ್ವಾದ ನಮ್ಮ ಜೀವನದಲ್ಲಿ ಉಕ್ಕಿ ಬರುವಂಥದ್ದು ಆಗಿದೆ. ಆದ್ದರಿಂದ ನಾವು ಇದರಲ್ಲಿ ನೋಡುವಾಗ ಇನ್ನೊಂದು ಸಾರಿ ಓದ್ತೇನೆ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಅನುಸರಿಸುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನನ್ನು ನನ್ನ ತಂದೆಯೂ ಪ್ರೀತಿಸುವನು. ಎರಡು ಡಬಲ್ ಪ್ರೀತಿ ನಮ್ಮ ಮೇಲೆ, ಯೇಸು ಕ್ರಿಸ್ತನದು, ತಂದೆಯದು. ಈಗ ಪವಿತ್ರಾತ್ಮನದು ಸಹ ಮೂರು ತರವಾದ. ಕಾರಣ ಏನಂದರೆ ಇಲ್ಲಿ ಪವಿತ್ರಾತ್ಮನ ಆಡುವಿಕೆ ಪ್ರಾರಂಭ ಆಗಿದ್ದಿಲ್ಲ. ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳನ್ನು ಹೇಳುವಾಗ ತನ್ನ ಮತ್ತು ತಂದೆಯ ಪ್ರೀತಿ ಕುರಿತಾಗಿ ಹೇಳಿದ. ಈಗ ಹೊಸ ಒಡಂಬಡಿಕೆಯ ಕಾಲದಲ್ಲಿ ರಕ್ಷಣೆ ಹೊಂದಿದ ನಮಗೆ ಪವಿತ್ರಾತ್ಮನ ಪ್ರೀತಿ, ಅನ್ಯೋನ್ಯತೆಯು ಕೂಡ ನಮ್ಮೊಟ್ಟಿಗೆ. ಮೂರರಷ್ಟು ಪ್ರೀತಿ ದೇವರನ್ನು ಪ್ರೀತಿ ಮಾಡಿ ಆಜ್ಞೆಗೆ ವಿಧೇಯರಾದಾಗ ಇವುಗಳು ನಮಗೆ ದೊರೆಯುವಂಥವುಗಳು ಆಗಿವೆ. ಇದು ಶಿಕ್ಷೆ ಮತ್ತು ಆಶೀರ್ವಾದ. ವಿಶ್ವಾಸಿಗಳಿಗೆ, ಯೌವನಸ್ಥ ಮಕ್ಕಳಿಗೆ, ಬಾಲಕರಿಗೂ ಕೂಡ ದೇವರು ನಿಮ್ಮ ಮುಂದೆ ಈ ಹೊತ್ತು ಇಟ್ಟಿದ್ದಾನೆ. ಯಾವುದನ್ನು ಆರಿಸಿಕೊಳ್ತಿರೋ ಅದನ್ನು ಆರಿಸಿಕೊಂಡು ದೇವರ ಪ್ರೀತಿಗೆ ಪಾತ್ರರು ಆಗುವಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. ಪ್ರಾರ್ಥನೆ ಮಾಡೋಣ.
ನಮ್ಮ ಪ್ರೀತಿಯ ರಕ್ಷಕನೇ ಯೇಸುವೆ, ನಿನ್ನನ್ನು ಮತ್ತು ತಂದೆ ತಾಯಿಗಳನ್ನು ಪ್ರೀತಿ ಮಾಡುವುದರಿಂದ ನಮಗೆ ಉಂಟಾಗುವ ಆಶೀರ್ವಾದದ ವಿಷಯದಲ್ಲಿ, ನಿಮ್ಮನ್ನು ಪ್ರೀತಿ ಮಾಡದೇ ಇದ್ದಾಗ ಉಂಟಾಗುವ ಶಿಕ್ಷೆಯ ವಿಷಯದಲ್ಲಿ ನಮಗೆ ಸ್ಪಷ್ಟವಾಗಿ ಬೋಧನೆ ಮಾಡಿದೆ. ನಾವು ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಹನೋಕನ ಹಾಗೆ ನಿನ್ನೊಂದಿಗೆ ನಡೆಯುವಂಥ ಭಾಗ್ಯ ನಮಗೆ ನೀನು ಕೊಡುವಂಥವನು ಆಗಿದ್ದಿ ದೇವ. ಇದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡಿ ಸ್ತುತಿಸ್ತೇವೆ ಕರ್ತನೆ. ನಮ್ಮ ದೇವರೇ, ಈ ಬೆಳಿಗ್ಗೆ ನಿನ್ನ ವಾಕ್ಯವು ನಮ್ಮನ್ನು ಉದ್ದೇಶಿಸಿ ಬೋಧಿಸಿದ್ದಾಗ ನಾವು ಅವುಗಳನ್ನು ಬರೀ ಕಿವಿಯಾರೆ ಕೇಳಿದ್ದು ಮಾತ್ರವಲ್ಲದೆ ಎಲ್ಲ ವಿಷಯದಲ್ಲಿ ಕರ್ತನೆ ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ, ನಿನ್ನ ಚಿತ್ತಕ್ಕೆ ಅನುಸಾರವಾಗಿ, ನಿನ್ನ ಮಾತಿಗನುಸಾರವಾಗಿ ನಡೆದು ನಿನ್ನನ್ನು ಪ್ರೀತಿಸಿ ನಾವು ಮುಂದೆ ಹೋಗುವಂತೆ ನಮಗೆ ನಿನ್ನ ವಿಶೇಷವಾದ ಕೃಪೆಯನ್ನು ಕೊಟ್ಟು ನಡೆಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಕರ್ತನೆ. ಎಲ್ಲ ಮಹಿಮೆ, ಘನತೆ, ಮಾನ, ಪ್ರಭಾವ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಮುದ್ದಾದ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಶಾಲೋಮ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.